ದಿನ ದೇಶ ಕಂಡ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು 134ನೇ ವರ್ಷದ ಜನ್ಮ ದಿನಾಚರಣೆ. ಅದ್ರ ಜೊತೆಗೆ ನಮ್ಮ ಬಾಬು ಜಗಜೀವನ್ ರಾಮ್ರವರು ಸಹ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋಂಥದ್ದು. ಈ ದೇಶ ಕಂಡ ಅಪ್ರತಿಮ ಆರ್ಥಿಕ ತಜ್ಞ, ಸಾಮಾಜಿಕ ಸುಧಾರಕ, ಬುದ್ಧ ಬಸವಣ್ಣ ಸರ್ವಜ್ಞರ ನಂತರ ಈ ದೇಶದಲ್ಲಿ ಇದ್ದಂಥ ಜ್ವಲಂತ ಸಮಸ್ಯೆಗಳು, ಅಸ್ಪೃಶ್ಯತೆ, ಮೇಲು ಕೀಳು, ಜಾತಿ ವ್ಯವಸ್ಥೆ, ಮೂಢನಂಬಿಕೆಗಳು, ಈ ರೀತಿ ಹಲವಾರು ಸಮಸ್ಯೆಗಳಿಗೆ ವಾಸ್ತವಿಕವಾಗಿ ಕಾನೂನಾತ್ಮಕವಾಗಿ ಒಂದು ದೇಶ ಪೂರ್ತಿ ಚಿತ್ರಣನ ಅರ್ಥ ಮಾಡಿಕೊಂಡು ಎಲ್ಲರ ಸಮಸ್ಯೆಗಳಿಗೂ ಧ್ವನಿಯಾಗಿ ಅವರ ಅನುಭವಗಳನ್ನು ಸಹ ಒಟ್ಟುಗೂಡಿಸಿ ಸಂವಿಧಾನನ ಈ ದೇಶಕ್ಕೆ ಬರೆದು ಸಮರ್ಪಣೆ ಮಾಡಿದಂಥ ಧೀಮಂತ ನಾಯಕ ಅಂಬೇಡ್ಕರ್ ಅವರು. ಅವರ ಜನ್ಮದಿನ ನಾವು ಭಾಳ ಹರ್ಷದಿಂದ ಆಚರಣೆ ಮಾಡ್ತಾರಂಥ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ದೇಶಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ತನ್ನ ಎಲ್ಲ ಜೀವನದ ಯೌವನ ಸಂಪೂರ್ಣ ಜೀವನನೇ ದೇಶದ ಎಲ್ಲ ಕೆಳ ವರ್ಗದ ಜನಗಳ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ದುಡಿದಂಥವರು ಅಂಬೇಡ್ಕರ್ ಅವರು. ಸುಮಾರು 32 ಹೆಚ್ಚು ಡಿಗ್ರಿಗಳನ್ನ ಪಡೆದುಕೊಂಡು ಸಹ ಎಲ್ಲೋ ಒಂದು ಕಡೆ ಒಂದು ವಿಲಾಸಿ ಜೀವನ, ಸುಖ ಜೀವನ ಮಾಡೋಂಥ ಅವಕಾಶಗಳಿದ್ದರೂ ಸಹ ತನಗೆ ಆದಂಥ ನೋವುಗಳು, ತನ್ನ ಸಮಾಜಕ್ಕೆ ಆಗ್ತಾ ಇರೋಂಥ ಸಮಸ್ಯೆಗಳು, ನೋವುಗಳ ಬಗ್ಗೆ ಅವ್ರಿಗೆ ಆಳವಾದ ಅರಿವಿದ್ದರಿಂದ ತನ್ನ ಸುಖನೆಲ್ಲನೂ ಸಹ ತ್ಯಾಗ ಮಾಡಿ ತನ್ನ ಸಮುದಾಯನ ಒಂದು ಗುಣಮಟ್ಟದ ಸುಧಾರಣೆ ಆಗಬೇಕು, ಈ ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳು ಒಂದಾಗಬೇಕು ಅಂತೇಳಿ ಇಡೀ ದೇಶನ ಒಗ್ಗೂಡಿಸಿ ಈ ದೇಶ ಸುಸಜ್ಜಿತವಾದಂಥ ವಾತಾವರಣದಲ್ಲಿ ಇವತ್ತು ನಿಂತ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಅವರು ಕೊಟ್ಟಂಥ ಒಂದು ಕಾನೂನಾತ್ಮಕವಾದಂಥ ಗ್ರಂಥ ಸಂವಿಧಾನ. ಅದರ ಅಡಿಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದ್ದೀವಿ. ಅವರು ಸಂವಿಧಾನ ರಚನೆ ಮಾಡೋದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾರೆ, ಎಲ್ಲರಲ್ಲೂ ಸಹ ಅರಿವು ಮೂಡಿಸ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯದ ದಿನಗಳಲ್ಲಿ ಏನು ಮತನ ಯಾರಿಗೆ ಕೊಡಬೇಕು, ಪ್ರಜಾಪ್ರಭುತ್ವ ಅಂತಂದರೆ ಎಲ್ಲರೂ ಸಹ ಮತದಾನದಲ್ಲಿ ಭಾಗವಹಿಸೋಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಚರ್ಚೆಗಳಾಗೋಂಥ ಸಂದರ್ಭದಲ್ಲಿ ಬರೀ ಶ್ರೀಮಂತರು ಇಲ್ಲ ಒಂದು ರೀತಿ ತಿಳುವಳಿಕೆ ಇರೋಂಥವ್ರು ವಿದ್ಯಾವಂತರಿಗೆ ಮತ ಕೊಡೋಂಥ ಹಕ್ಕನ್ನು ಕೊಡೋಣ, ತದನಂತರದ ದಿನಗಳಲ್ಲಿ ಆಲೋಚನೆ ಮಾಡೋಣ ಅಂಥೇಳಿ ಒಂದು ಚರ್ಚೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶ್ರೀಮಂತರು ವಿದ್ಯಾವಂತರು ಎಷ್ಟು ಶಕ್ತರು ಈ ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಅವಿದ್ಯಾವಂತರು, ಕಾರ್ಮಿಕರು, ಈ ದೇಶದ ರೈತರು, ಬಡವರು ಎಲ್ಲರೂ ಸಹ ಒಂದು ಚಿಂತನೆ, ಒಳ್ಳೆ ಆಲೋಚನೆ ಇಟ್ಕೊಂಡಿರೋಂಥವ್ರು ಇದ್ದಾರೆ. ಅಂಥವ್ರು ಎಲ್ರಿಗೂ ಸಹ ಈ ಮತನ ಕೊಡೋಂಥ ಹಕ್ಕನ್ನು ಕೊಡಬೇಕಂತೇಳಿ ಇಡೀ ದೇಶದಲ್ಲಿ ಏಕಬಾರಿಗೆ ಮಹಿಳೆಯರ ಸಮೇತ ಮತದ ಹಕ್ಕನ್ನು ಕೊಡೋಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥವ್ರು ಅಂಬೇಡ್ಕರ್. ಸುಮಾರು 100-120 ವರ್ಷಗಳ ನಂತರ ಅಮೇರಿಕ ಅಂಥ ದೇಶಗಳಲ್ಲಿ ಮಹಿಳೆಯರಿಗೆ ಓಟು ಹಾಕೋಂಥ ಹಕ್ಕು ಬರ್ತದೆ. ಆದರೆ ಏಕಕಾಲಕ್ಕೆ ಸ್ವಾತಂತ್ರ್ಯದ ದಿನಗಳಲ್ಲಿ, ನಂತರ ದಿನಗಳಲ್ಲಿ ಇಡೀ ದೇಶಕ್ಕೆ ಮತ ಕೊಟ್ಟು ಪ್ರತಿಯೊಬ್ಬರೂ ಸಹ ಕಟ್ಟಕಡೆ ವ್ಯಕ್ತಿನೂ ಸಹ ಮತ ಹಾಕೋದ್ರ ಮೂಲಕ ಈ ದೇಶದ ಪ್ರಜೆನ ತಮ್ಮ ನಾಯಕನಾಗಿ ಆಯ್ಕೆ ಮಾಡಿಕೊಂಡು ತಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀರಾವರಿ ಯೋಜನೆಗಳಿಗೂ ಸಹ ಅವರು ಹೆಚ್ಚು ಒತ್ತು ಕೊಟ್ಟು ಏನು ದಾಮೋದರ ವ್ಯಾಲಿ ಪ್ರಾಜೆಕ್ಟ್ನ ನಿರ್ಮಾಣ ಮಾಡಬೇಕು, ಅದಕ್ಕೆ ಬ್ರಿಟನ್ನಿಂದ ಇಂಜಿನಿಯರ್ನ ಕರ್ಸೋಣ ಅಂತೇಳಿ ವೈಸ್ರಾಯರು ವಿಚಾರ ಮಾಡಿದಾಗ ಬ್ರಿಟನ್ನಲ್ಲಿ ಯಾವುದೇ ನದಿಗಳಿಲ್ಲ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಅವ್ರಿಗೆ ಅಷ್ಟಾಗಿ ಅನುಭವ ಇಲ್ಲದೆ ಇರೋದ್ರಿಂದ ಅಮೇರಿಕಾದಲ್ಲಿ ಭಾಳಷ್ಟು ನದಿಗಳಿರೋಂಥದ್ದಿದೆ, ಅಲ್ಲಿ ಅಣೆಕಟ್ಟೆಗಳಿಗಾಗಲೇ ಕಟ್ಟಿದ್ದಾರೆ, ಅಂಥ ತಜ್ಞರನ್ನ ನಾವು ಈ ದೇಶಕ್ಕೆ ಕರೆಸಿ ಅಣೆಕಟ್ಟನ್ನ ಕಟ್ಟೋಂಥ ವಿಚಾರ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಈ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಭವಿಷ್ಯದ ಭಾರತಕ್ಕೆ ಒಂದು ಮುನ್ನುಡಿನ ಬರೋಂಥ ವಿಚಾರದಲ್ಲಿ ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಇರ್ಬೋದು, ಸೋನಾ ಪ್ರಾಜೆಕ್ಟ್ ಇರ್ಬೋದು, ಮತ್ತು ಹಿರಾಕುಡ್ ಡ್ಯಾಮ್ ನಿರ್ಮಾಣ ವಿಚಾರದಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಭಾಳ ಮುಖ್ಯ ಅಂತೇಳಿ ನಾವಿಲ್ಲಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಈ ದೇಶದ ಕಾರ್ಮಿಕರು 14 ತಾಸು ದುಡಿಯೋಂಥ ಸಂದರ್ಭದಲ್ಲಿ 8 ಅವರು ದುಡಿಯೋಂಥದ್ದಾಗಲಿ, ಅವ್ರಿಗೂ ಸಹ ವಿಶ್ರಾಂತಿ ಬೇಕು, ಎಲ್ಲ ರೀತಿಯಂಥ ರಜೆಗಳು ಬೇಕು, ಮಹಿಳೆಯರಿಗೆ ಒಂದು ರೀತಿ ದುಡಿಯೋಂಥ ವಾತಾವರಣದಲ್ಲಿ ಅವ್ರಿಗೂ ಸಹ ರಜಾ ನೀಡಬೇಕು ಅಂಥೇಳಿ ಒಂದು ಮಹಿಳೆಯರ ಬಗ್ಗೆ ಅಪಾರವಾದ ಗೌರವನ ಚಿಂತನೆನ ಇಟ್ಕೊಂಡು ಒಂದು ಚರ್ಚೆನ ಮಾಡಿ ದೇಶಕ್ಕೆ ಮಹಿಳೆಯರಿಗೆ ಗೌರವ ತರೋಂಥ ಕೆಲಸ ಮಾಡಿದಂಥವ್ರು ಅಂಬೇಡ್ಕರ್ ಅವರು. ಮಹಿಳೆಯರ ವಿಚಾರದಲ್ಲಿ ಹಿಂದೂ ಕೋಡ್ ಬಿಲ್ಲು ಎಲ್ಲರೂ ಮಹಿಳೆಯರು ಸಹ ಸರ್ವಸಮಾನರು, ಅವ್ರಿಗೂ ಆಸ್ತಿ ಹಕ್ಕು ತರಬೇಕು ಅಂಥೇಳಿ ಎಲ್ಲೋ ಒಂದು ಕಡೆ ಸಂಸತ್ನಲ್ಲಿ ಆ ಒಂದು ಹಿಂದೂ ಕೋಡ್ ಬಿಲ್ ಪಾಸಾಗದೇ ಇರೋಂಥ ಸಂದರ್ಭದಲ್ಲಿ ಅವರು ತನ್ನ ಪದವಿಗೆ ರಾಜೀನಾಮೆ ನೀಡೋಂಥದ್ದು ಮತ್ತು ತನ್ನ ಮನೆ ಮುಂದೆ ಜಮಾಯಿಸಿದಂಥ ಮಹಿಳೆಯರ
ಏನು ಹಿಂದೂ ಕೋಡ್ ಬಿಲ್ ಪಾಸ್ ಆಗ್ತಾಯಿದೆ, ನಮ್ಮೆಲ್ಲರಿಗೂ ಸಹ ಸಮಾನವಾದಂಥ ಹಕ್ಕು ಬರ್ತದೆ ಅಂತೇಳಿ ಒಂದು ನಂಬಿಕೆ ಇಟ್ಟದಂಥ ಮಹಿಳೆಯರಿಗೆ ಅವತ್ತಿನ ದಿನ ನೋವಿನಿಂದ ಅವ್ರು ರಾಜೀನಾಮೆ ಕೊಟ್ಟು ಆ ಮಹಿಳೆಯರು ತಮಗಾಗಿ ತಾವು ಇಷ್ಟೊಂದು ಹೋರಾಟ ಮಾಡಿದಿರಿ, ನೀವು ಬರೀ ಅಂಬೇಡ್ಕರ್ ಅಲ್ಲ ನಮ್ಮ ತಂದೆ ಸ್ವರೂಪರು ತಾವು ಅಂಥೇಳಿ ಅವ್ರಿಗೆ ಬಾಬಾ ಸಾಹೇಬ್ ಅಂಥೇಳಿ ಅವರು ಅವತ್ತು ಕೊಟ್ಟಂಥ ಬಿರುದು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಹೊರಹೊಮ್ಮುತ್ತಾರೆ. ಈ ರೀತಿ ಹಲವಾರು ಪ್ರಯತ್ನಗಳು, ಹೋರಾಟಗಳು ಏನು 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 ಈ ಮಹಾಡ್ಕೆರೆ ಹೋರಾಟ ಇರೋಂಥದ್ದು ಇರ್ಬೋದು, ದೇವಸ್ಥಾನದ ಚಳುವಳಿಗಳಿರೋಂಥದ್ದು ಎಲ್ರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಹಕ್ಕಿರ್ತದೆ ಅಂತೇಳಿ ಪ್ರತಿಪಾದಿಸಿದಂಥವ್ರು ಅಂಬೇಡ್ಕರ್ ಅವರು. ಅಂಥ ಮಹಾಚಿಂತಕನ್ನು ನಾವು ಇವತ್ತಿನ ದಿನ ಸ್ಮರಿಸೋಂಥದ್ದಾಗ್ತಾಯಿದೆ. ಭಾಳ ವಿಶೇಷವಾಗಿ ಅವರ ಆದರ್ಶ, ಅವರು ನಮಗೆ ಹೇಳ್ಕೊಟ್ಟಿರೋಂಥ ವಿಚಾರಗಳಂದರೆ ಎಲ್ಲರೂ ಸಹ ಶಿಕ್ಷಿತರಾಗಬೇಕು, ನಮ್ಮ ಹಕ್ಕನ್ನು ಕೇಳೋಂಥದ್ದಾಗಬೇಕು, ನಮ್ಮ ಹಕ್ಕಿಗೆ ಹೋರಾಟ ಮಾಡೋಂಥದ್ದಾಗಬೇಕು. ಆಗ ಮಾತ್ರ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಈ ಸಂವಿಧಾನದ ಅಡಿಯಲ್ಲಿ ಬದುಕೋದಕ್ಕೆ ವಾತಾವರಣ ಸೃಷ್ಟಿಯಾಗ್ತದೆ ಅಂಥೇಳಿ ಒಂದು ವಿಚಾರ ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ ಅವರ ಆದರ್ಶಗಳು, ಅವರ ಒಂದು ಬದುಕು ನಮ್ಮೆಲ್ಲರಿಗೂ ಸಹ ಆದರ್ಶ. ಆ ನಿಟ್ಟಿನಲ್ಲಿ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಹಸಿರು ಕ್ರಾಂತಿ ಹರಿಕಾರರು ಈ ದೇಶಕ್ಕೆ ಅನ್ನ ಸಂಪೂರ್ಣವಾಗಿ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ಏನು ಗ್ರೀನ್ ರೆವಲ್ಯೂಷನರ್ ನಮ್ಮ ಬಾಬು ಜಗಜೀವನ್ ರಾಮ್ ರವರು. ಅವ್ರಿಗೂ ಸಹ ಸ್ಮರಣೆಯನ್ನು ಮಾಡಿ ಈ ದಿನ ಅಭಿನಂದನೆಗಳನ್ನ ಸಲ್ಲಿಸಿ ಎಲ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತಾಯಿದ್ದೀನಿ. ವಿಶೇಷವಾಗಿ ನಮ್ಮ ಯಲಗಲಹಳ್ಳಿ ಗ್ರಾಮದ ಎಲ್ಲ ಯುವಕರು ಇವತ್ತು ಸೇರಿ ಅಂಬೇಡ್ಕರ್ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ನಿಟ್ಟಿನಲ್ಲಿ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸಿ ಧನ್ಯವಾದಗಳು ತಿಳಿಸ್ತಾಯಿದ್ದೀನಿ.